ಓಕೆ ಗುರುಜಿ, ಇನ್ನು ಇವತ್ತಿನ ವೃಶ್ಚಿಕ ರಾಶಿಯ ಫಲ ಯಾವ ರೀತಿಯಾಗಿದೆ? ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥದ್ದು ಯೋಗ ಫಲ ಅನ್ನುವಂಥದ್ದು ಇರುತ್ತದೆ. ಯಾವುದೇ ಒಂದು ನಿಮಗೆ ಮುಡುಪುಗಳು ಅನ್ನುವಂಥದ್ದು ಇದ್ದಾಗ, ಅರ್ಕೆಗಳು ಅನ್ನುವಂಥದ್ದು ಇದ್ದಾಗ, ಆ ಅರ್ಕೆಗಳನ್ನು ನೀವು ತೀರ್ಸೋಕ್ಕಾಗದೇನೆ ಇದ್ರೂ ಕೂಡ ಅವುಗಳನ್ನ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಸಂಕಲ್ಪದಿಂದ ಈ ದಿನ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ ಇವತ್ತು. ಓಕೆ ಗುರುಜಿ, ಇನ್ನು ಧನುರ್ ರಾಶಿಯ ಕುರಿತಂತೆ ತಿಳಿಸಿಕೊಡೋದಾದ್ರೆ? ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಈ ದಿನ ನಿಮಗೆ ಇರುವಂತಹ ಮನೋಧೈರ್ಯ, ಹಣಕಾಸಿನ ಸಮಸ್ಯೆ, ಉದ್ಯೋಗದ ಸಮಸ್ಯೆ ಮತ್ತು ಕೋರ್ಟು ಕಚೇರಿ ಸಮಸ್ಯೆ ಮತ್ತು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ತನ್ನ ಆಸ್ತಿನ ಬೇರೆಯವರು ಕಬಳಿಸ್ಕೊಂಡಂತಹ ಸಮಸ್ಯೆಗಳಿರ್ಬೋದು, ಈ ಎಲ್ಲದಕ್ಕೂ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಇವತ್ತು ಬುಧ ಮಹಾತ್ಮನಿಗೆ ಆಜ್ಞೆ ಅನ್ನುವಂಥದ್ದು ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬುಧ ಮಂತ್ರವನ್ನು, ಬೀಜ ಮಂತ್ರವನ್ನು ಜಪಿಸಿದಾಗ ಈ ದಿನ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಧನುರ್ ರಾಶಿಯ ಕುರಿತಂತೆ ತಿಳಿಸಿಕೊಟ್ಟಿದ್ದೀರಾ. ಇದೀಗ ಮಕರ ರಾಶಿಯ ಫಲ ಯಾವ ರೀತಿಯಾಗಿದೆ? ಮಕರ ರಾಶಿಗೆ ಸಂಬಂಧಪಡುವಂತಹ ನಿಮಗೆ ವ್ಯವಸಾಯದಲ್ಲಿ, ವಿಶೇಷವಾಗಿ ವ್ಯವಸಾಯದಲ್ಲೂ ನಿಮಗೆ ಅಡೆತಡೆಗಳು ಅನ್ನುವಂಥದ್ದು ಆಗ್ತಾ ಇರುವಂಥದ್ದು ಅಂತಂದ್ರೆ ನಿಮಗೆ ಸಕ್ಸಸ್ ಕಾಣ್ತಾ ಇಲ್ಲ. ಯಾವ ಬೆಳೆಗಳು ಹಾಕಿದ್ರೂ ಕೂಡ ಬೆಳೆಗಳು ಆಗ್ತಾ ಇರೋದಿಲ್ಲ. ಆ ಬೆಳೆಗಳ ಸಕ್ಸಸ್ ಅನ್ನುವಂಥದ್ದಕ್ಕೆ ಯಾವ ಬೆಳೆಯನ್ನು ಹಾಕಬೇಕು, ಯಾವ ಬೀಜಗಳನ್ನು ಹಾಕಬೇಕು, ಅದಕ್ಕೆ ಸಂಪೂರ್ಣವಾಗಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ ಇಚ್ಛ, ನಿಮ್ಮ ಕುಟುಂಬದಲ್ಲಿ ಇರುವಂತಹ ಏನು ಹಸುಗಳಿಗೂ ಕೂಡ, ಹಸು ಕರುಗಳಿಗೂ ಕೂಡ, ಯಾವುದೇ ಮೂಕ ಪ್ರಾಣಿಗಳಿಗೂ ನಿಮ್ಮ ಮನೆಯಲ್ಲಿ ಇರುವಂಥದ್ದು ಎಷ್ಟೇ ಶ್ರದ್ಧಾ ಭಕ್ತಿಯಿಂದ ಅವುಗಳನ್ನ ನಮಸ್ಕಾರ ಮಾಡ್ಕೊಂಡಾಗ, ನಮಿಸಿದಾಗ ಭಗವಂತನ, ಸಾಕ್ಷಾತ್ ಭಗವಂತನ ಕರುಣೆ, ಅನುಕರಣೆ ಅನ್ನುವಂಥದ್ದು ಕೂಡ ನಮ್ಮ ಮೇಲೆ ಬೀಳುತ್ತದೆ. ಆವಾಗ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ದಿನ ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಕುಂಭ ರಾಶಿಯ ಫಲ ಯಾವ ರೀತಿಯಾಗಿದೆ? ಕುಂಭ ರಾಶಿಗೆ ಸಂಬಂಧಪಡುವಂತಹ ಕೌಟುಂಬಿಕ ಕಲಹ ಅನ್ನುವಂಥದ್ದು ಇರ್ತೈತೆ. ಅಂತಂದ್ರೆ ಗಂಡ ಹೆಂಡತಿರಿನಲ್ಲಿ ಸಮಸ್ಯೆಗಳು, ಅತ್ತೆ ಮಾವಂದರಿನಲ್ಲಿ ಸಮಸ್ಯೆಗಳು ಮತ್ತು ಮಕ್ಕಳಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ ಅನ್ನುವಂಥದ್ದು ಬರುವಂತಹ ಒಂದು ಕಿರಿಕಿರಿ ಸಮಸ್ಯೆಗಳು, ವಾಟ್ ಎವರ್ ಏನೇ ಒಂದು ಕೌಟುಂಬಿಕ ಕಲಹ ಅನ್ನುವಂಥದ್ದು ಮನೆಗೆ ಸಂಬಂಧಪಡುವಂಥದ್ದು ಇರುತ್ತೋ ಆ ಎಲ್ಲ ಸಮಸ್ಯೆಗಳನ್ನು ಈ ದಿನದಲ್ಲಿ ಮಕರ ರಾಶಿಯ ಅಧಿಪತಿ ಅನ್ನುವಂಥದ್ದು ಏನು ಬರ್ತಾನೋ, ಮಕರ ರಾಶಿಗೆ ಅಧಿಪತಿ ಶನಿ ಮಹಾತ್ಮ ಅನ್ನುವಂಥದ್ದು, ಶನಿ ಮಹಾತ್ಮನಿಗೆ ಸ್ವಲ್ಪ ನಮಸ್ಕಾರ, ಪ್ರೇರಣೆಯನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಬೀಜ ಮಂತ್ರವನ್ನು ಪಠಿಸಿದಾಗ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ದಿನ ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಮೀನ ರಾಶಿಯ ಕುರಿತಂತೆ ಫಲ ಯಾವ ರೀತಿಯಾಗಿದೆ? ಮೀನ ರಾಶಿಗೆ ಸಂಬಂಧಪಡುವಂತಹ ಇವಾಗ ಮನೆ ಕುಟುಂಬದಲ್ಲಿ ಎಷ್ಟೋ ವರ್ಷಗಳಿಂದ ತನ್ನ ಸ್ವಯಂ ಇಚ್ಛಾಶಕ್ತಿಯಿಂದ ಮತ್ತು ಮನೆ ಕುಟುಂಬದಲ್ಲಿ ಗಂಡ ಹೆಂಡತಿನಲ್ಲಾಗಿರ್ಬೋದು ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಬಿಸ್ನೆಸ್ನಲ್ಲಾಗಿರ್ಬೋದು, ಪಾರ್ಟ್ನರ್ಶಿಪ್ನಲ್ಲಾಗಿರ್ಬೋದು, ಸ್ನೇಹಿತರ ವಿಚಾರದಲ್ಲಾಗಿರ್ಬೋದು, ಈ ದಿನ ಏನಪ್ಪ ಅಂತಂದರೆ ಮೀನರಾಶಿಯವರಿಗೆ ಈ ಎಷ್ಟು ದಿನಗಳಿಂದ ಪೆಂಡಿಂಗ್ ಇದ್ದಂತಹ ಆಲೋಚನೆಗಳು ಅಂದರೆ ವ್ಯವಹಾರಗಳು ಅವೆಲ್ಲನೂ ಕೂಡ ಇವತ್ತಿಂದ ತಿರ್ಗಾ ಮತ್ತೆ ಪುನರ್ಜೀವನ ಪಡ್ಕೊಳ್ಳುವಂತಹ ಒಂದು ಪ್ರಬಲವಾದ ದಿನ ಅನ್ನುವಂಥದ್ದು ಮೀನರಾಶಿಯವರಿಗೆ ಹೇಳ್ಬೋದು. ಮತ್ತೆ ಮರು ಪ್ರಯತ್ನ ಅನ್ನುವಂಥದ್ದು ಮಾಡಿ, ಮರಳಿ ಯತ್ನವ ಮಾಡು ಅಂದಾಗೆ ಇವತ್ತು ಎಷ್ಟೋ ದಿನಗಳಿಂದ ಪೆಂಡಿಂಗ್ ಆದಂತಹ ವ್ಯವಹಾರಗಳನ್ನು, ನಿಮ್ಮ ಆಲೋಚನೆಗಳನ್ನು ಬದಿಗಿಟ್ಟು ಹೊಸದಾಗಿ ಪ್ರಯತ್ನ ಇವತ್ತು ಮಾಡಿದ್ರೆ ಖಂಡಿತವಾಗ್ಲೂ ಮೀನರಾಶಿಯಿಂದ ಸಕ್ಸಸ್ ಕಂಡುಕೊಳ್ಬೋದು ಇವತ್ತು. ಓಕೆ ಗುರುಜಿ, ಇನ್ನು 12 ರಾಶಿಗಳ ದಿನದ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಕುಂಭ ರಾಶಿಯ ಕುರಿತು ಹೇಳಬೇಕಾದ್ರೆ ಕೌಟುಂಬಿಕ ಕಲಹ ಉಂಟಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಹಾಗಾದ್ರೆ ಕೌಟುಂಬಿಕ ಕಲಹ ನಿವಾರಣೆಗೆ ಏನ್ ಮಾಡಬೇಕು, ಆ ಪರಿಹಾರದ ಕುರಿತು ತಿಳಿಸಿಕೊಡೋದಾದ್ರೆ? ಕೌಟುಂಬಿಕ ಕಲಹ ವಿಶೇಷವಾಗಿ ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ಸಮಸ್ಯೆಗಳಿದ್ದೇನೆ. ಹೀಗಿರುವಾಗ ಆ ಸಮಸ್ಯೆಗಳು ಯಾಕೆ ಬರ್ತವೆ? ನಮ್ಮಲ್ಲಿರುವ ಒಂದು ಹೀಗೋ ಅನ್ನೋದ್ರಿಂದ ಒಂದು, ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಸಕ್ಸಸ್ಫುಲ್ ಕಾಣ್ತಾ ಇರೋದಿಲ್ಲ ಒಂದು, ಮತ್ತು ಮೂರನೇದು ತಮ್ಮ ಏನು ಸ್ಥಿತಿಗತಿಗಳು ಅನ್ನುವಂಥದ್ದು ಏನಿರುತ್ತೋ ಅದನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳುವಂಥದ್ದು ಜೀವನಾಂಶ ಅನ್ನುವಂಥದ್ದು ಏನಿರುತ್ತೋ ಅಂತಂದ್ರೆ ಅಕ್ಕಪಕ್ಕದವ್ರು ಆಗಿರ್ಬೋದು, ನಮ್ಮ ಕೊಲೀಗ್ಸ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವ್ರು ಆಗಿದ್ದಾರೆ, ನಾವು ಹೀಗಿದ್ದೀವಿ, ಕಂಪೇರ್ ಮಾಡ್ಕೊಳ್ಳುವಂಥದ್ದನ್ನ ಸಂಪೂರ್ಣವಾಗಿ ಬಿಟ್ಬಿಡ್ಬೇಕು. ನಮ್ಮ ಸ್ಥಿತಿಗತಿಗಳು ಏನು ಅಂತದ್ದು ಏನಿರುತ್ತೆ ಅಂದರೆ ಚಾಪೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತೀವಲ್ಲ, ಹಾಗೆ ನಮಗೆ ಭಗವಂತ ಏನು ನಮಗೆ ಕರುಣೆ ಕೊಟ್ಟಿದ್ದಾನೋ, ಏನು ನಮಗೆ ಪ್ರಸಾದ ರೂಪದಲ್ಲಿ ಏನೇ ಆಗಿರ್ಬೋದು, ಕೆಲಸ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಮನೆ ಆಗಿರ್ಬೋದು, ಬಾಡಿಗೆ ಮನೆಯಲ್ಲಿ ಇದೀವ, ಸ್ವಂತ ಮನೆಯಲ್ಲಿ ಇದೀವ, ದಟ್ಸ್ ನಾಟ್ ಎ ಮ್ಯಾಟರ್. ನಾವು ಹೇಗೆ ಅದನ್ನ ಸ್ವೀಕರಿಸ್ತಾ ಇದೀವಿ ಅನ್ನೋಂಥದ್ದು ತುಂಬಾ
ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನ ನಾವು ಸರಳವಾದ ಜೀವನದಲ್ಲಿ ನಾವು ಬಂದದ್ದನ್ನೇ ತೃಪ್ತಿಯಿಂದ ಸ್ವೀಕರಿಸಿದಾಗ ಯಾವುದೇ ರೀತಿಯ ಕುಟುಂಬದಲ್ಲಿ ಕಲಹಗಳು ಅನ್ನುವಂಥದ್ದು ಇರೋದನ್ನ ಸಂಪೂರ್ಣವಾಗಿ ನಶಿಸ್ಕೋಬಹುದು. ಬೇರೆ ಕಡೆಯಿಂದ ಆಗಿರುವಂತಹ ಅವಘಡಗಳು ಅಂತಂದರೆ ಬೇರೆ ಮಧ್ಯವರ್ತಿ ಜನಾಂಗಗಳಿಂದ ಆಗಿರುವಂತಹ ಒಂದು ಯಾವುದೇ ಒಂದು ಯಂತ್ರಮಂತ್ರ ಪ್ರಕರಣಗಳಿಂದ ಆಗಿರುವಂತಹ ತೊಂದರೆಗಳಾಗಿರ್ಬೋದು, ದಿಷ್ಟಿದೋಷಗಳಿಂದ ಆಗಿರುವಂಥದ್ದಾಗಿರ್ಬೋದು, ಮತ್ತು ಶಕುನಗಳಿಂದ ಆಗಿರುವಂತಹ ಅಡೆತಡೆಗಳಾಗಿರ್ಬೋದು, ಪೂರ್ವಜನ್ಮದ ಕರ್ಮದಿಂದ ಫಲದಿಂದ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಭಗವಂತ ಅನ್ನುವಂಥದ್ದು ಒಬ್ಬ ಇದ್ದಾನೆ. ಅವನ ಮೇಲೆ ನಾವು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಎಲ್ಲ ಭಗವಂತ ನೀನು ನೋಡ್ಕೊಳಪ್ಪ ಅಂತ ಅಂದ್ಬಿಟ್ಟು ನಮ್ಮ ಇಷ್ಟಕ್ಕೆ ನಮ್ಮ ಸ್ವಯಂ ನಿರ್ಧಾರಗಳಿಂದ ನಾವು ಕೆಲಸ ಕಾರ್ಯಗಳು ವ್ಯವಹಾರಗಳು ಮಾಡಿದಾಗ ಯಾವುದೇ ರೀತಿಯ ಕೌಟುಂಬಿಕ ಕಲಹಗಳು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.